ನೊಂದ ಮನಸ್ಸುಗಳಿಗೆ ಬೇಸತ್ತ ಹೃದಯಗಳಿಗೆ ತಂಗಾಳಿ ತಂಪಿನಲ್ಲಿ ಮನಸ್ಸು ಬಿಚ್ಚಿ ಮಾತಾಡುವಂಥ ಈ ನಿಮ್ಮ ಪ್ರೀತಿಯ ಹುಡುಗನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಆ್ಯಂಡ್ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ನಿಮ್ಮ ಪ್ರೀತಿನ ಅನುಮಾನಿಸ್ತಾ ಇದ್ರೆ ಏನು ಮಾಡಬೇಕು? ಎಷ್ಟೋ ಪ್ರೀತಿ ವಿಚಾರದಲ್ಲಿ ಎಷ್ಟೋ ಹಸ್ಬೆಂಡ್ ವೈಫ್ ಲವ್ವರ್ಸ್ ಫ್ರೆಂಡ್ಶಿಪ್ ಇದ್ರ ಮಧ್ಯೆ ಒಂದು ಅನುಮಾನವನ್ನು ಹುಟ್ಟುಬಿಡುತ್ತೆ. ಕೆಲವರಿಗೆ ಅದು ಮಾನಸಿಕ ಕಾಯಿಲೆ ಥರ ಕನ್ವರ್ಟ್ ಆಗಿಬಿಡುತ್ತೆ. ಸೊ ಈ ಅನುಮಾನ ಬಂದಾಗ ಏನು ಮಾಡಬೇಕು? ಸ್ನೇಹಿತರೆ, ಈ ವಿಡಿಯೋ ಒಳಗಡೆ 6 ಪಾಯಿಂಟ್ಸನ್ನು ಶೇರ್ ಮಾಡ್ತೀನಿ. ಸ್ಕಿಪ್ ಮಾಡಬೇಡಿ ವಿಡಿಯೋನ. ಎಲ್ರಿಗೂ ನೀಡಿರ್ತಕ್ಕಂಥ ವಿಡಿಯೋ ಇದೆ. ನೀವು ಸ್ಕಿಪ್ ಮಾಡಿಬಿಟ್ರೆ ನಿಮ್ಗೆ ಕೆಲವೊಂದಿಷ್ಟು ಗೊತ್ತಾಗುತ್ತೆ, ಇನ್ನು ಕೆಲವೊಂದಿಷ್ಟು ಗೊತ್ತಾಗಲ್ಲ. ಪ್ರೀತಿ, ಸಂಸಾರ ಅಥವಾ ಒಂದು ರಿಲೇಷನ್ಶಿಪ್ ಎಲ್ಲರಿಗೂ ಇದ್ದೇ ಇರುತ್ತೆ. ಯಾವುದೇ ಪ್ರೊಫೆಷನಿಗೆ ಹೋದರೂ ಕೂಡ ಇದು ವೆರಿ ಇಂಪಾರ್ಟೆಂಟ್ ರಿಲೇಷನ್ಶಿಪ್ ಅನ್ನೋದು. ಸೊ ಒಂದು ಕಾರಣಕ್ಕೆ ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ. ಪಾಯಿಂಟ್ಸ್ ಕೇಳಿದ ಮೇಲೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಫಸ್ಟ್ ಪಾಯಿಂಟ್ ನೋಡೋಣ. ಏನಂದರೆ, ಅವರ ಅನುಮಾನವನ್ನು ತಾಳ್ಮೆಯಿಂದ ಫಸ್ಟ್ ಕೇಳಿ. ಅವರೇನು ಅನುಮಾನ ಮಾಡ್ತಿರ್ತಾರೆ, ಸೊ ಯಾವ ಕಾರಣಕ್ಕೆ ಅನುಮಾನಿಸ್ತಿದ್ದಾರೆ ಅದು ಫಸ್ಟ್ ತಿಳ್ಕೊಳ್ಳೋಕೆ ನೋಡಿ. ಏನು ಕಾರಣ, ಪರ್ಟಿಕ್ಯುಲರ್ ನಮಗೆ ರೀಸನ್ ಬೇಕಲ್ಲ, ಯಾಕೆ ಅನುಮಾನ ಮಾಡ್ತಿದ್ದಾರೆ ಫಸ್ಟ್ ಕೇಳಬೇಕು. ನೀವು ಕೇಳಿದಾಗ ನಿಮಗೊಂದು ಕ್ಲಾರಿಟಿ ಗೊತ್ತಾಗೋಕ್ಕೆ ಸಾಧ್ಯ. ನೀವು ಕೇಳಿದ್ದೀರಾ ನಿಮಗೇನು ಗೊತ್ತಾಗಲ್ಲ. ಆ್ಯಂಡ್ ಅವ್ರು ಹೇಳೋ ಮಾತುಗಳಿಂದ ಏನಾದರೂ ಒಂದು ಪರ್ಟಿಕ್ಯುಲರ್ ಕಾರಣ ಇದೆಯಾ ಅಂತ ತಿಳ್ಕೊಳ್ಳೋಕೆ ಟ್ರೈ ಮಾಡಿ. ಈಗ ಫಸ್ಟು ನೀವು ಕೇಳಿದಾಗ ಅನುಮಾನ ಯಾಕೆ ಮಾಡ್ತಾರೆ ಇದು ಒಂದು ಗೊತ್ತಾಗುತ್ತೆ. ನೆಕ್ಸ್ಟು ಅವ್ರ ಮಾತಿನ ಮೇಲೆ ಫೋಕಸ್ ಮಾಡ್ತಾ ಹೋದಾಗ ಏನಾದ್ರು ಪರ್ಟಿಕ್ಯುಲರ್ ಒಂದು ರೀಸನ್ ಇದೆಯಾ ಅದನ್ನು ಚೆಕ್ ಮಾಡ್ಕೊಳ್ಳಿ. ಇದು ಫಸ್ಟ್ನೇ ಪಾಯಿಂಟ್. ಓಕೆ, ಸೆಕೆಂಡ್ ಪಾಯಿಂಟ್ ಕಡೆ ಹೋಗೋಣ, ಮೂವ್ ಆಗೋಣ. ನಾನು ಕನ್ನಡದಲ್ಲಿ ನೀಟಾಗಿ ಸ್ಲೋಲಿ ಹೇಳ್ತಾ ಇದ್ದೀನಿ. ಸೆಕೆಂಡ್ ಪಾಯಿಂಟ್, ಸ್ಪಷ್ಟತೆ ನೀಡಲು ಪ್ರಯತ್ನ ಮಾಡಿ. ಏನು ಸ್ಪಷ್ಟತೆ ನೀಡಲು ಪ್ರಯತ್ನ ಮಾಡಬೇಕಂದ್ರೆ, ಅವರ ಅನುಮಾನಕ್ಕೆ ಸ್ಪಷ್ಟ ಉತ್ತರ ಕೊಡಿ. ರೈಟ್, ನೀವು ಫಸ್ಟಲ್ಲಿ ಏನು ತಿಳ್ಕೊಳ್ತೀರಲ್ಲ, ಸೊ ಅದು ಕ್ಲಾರಿಟಿ ಸಿಕ್ಕ ಮೇಲೆ ಅದಕ್ಕೆ ನೀವು ಸ್ಪಷ್ಟವಾಗಿ ಉತ್ತರ ಕೊಡಬೇಕು. ನಿಮ್ಮಲ್ಲಿ ಗೊಂದಲಗಳು ಫೀಲ್ ಆಗಬಾರ್ದು. ಎಲ್ಲೋ ಒಂದು ಕಡೆ ಗೊಂದಲ ನೀವು ಕೊಡೋಕ್ಕೆ ಶುರು ಮಾಡಿದ್ರೆ, ಲೈಕ್ ಅವ್ರು ಕೇಳೋದಕ್ಕೆ ನೀವು ಕರೆಕ್ಟಾಗಿ ಆನ್ಸರ್ ಸಿಕ್ಕಿಲ್ಲ ಅಂದಾಗ ಅವರಿಗೆಲ್ಲೋ ಒಂದು ಕಡೆ ಮತ್ತೆ ಅದು ಡೌಟ್ ಜಾಸ್ತಿ ಆಗ್ತಾ ಬರುತ್ತೆ. 100% ನೀವು ಕರೆಕ್ಟಾಗಿದ್ದೀರ ಅಂದಮೇಲೆ ಕರೆಕ್ಟಾಗಿ ಅವ್ರಿಗೆ ಆನ್ಸರ್ ಕೊಡಿ, ಆ ಸ್ಪಷ್ಟತೆ ಕೊಡಿ. ಆ ಸ್ಪಷ್ಟತೆ ಸಿಕ್ಕಾಗ ಅವರಲ್ಲಿರ್ತಕ್ಕಂಥ ಗೊಂದಲ ಕ್ಲಾರಿಟಿಗೆ ಬರುತ್ತೆ. ರೈಟ್, ನೆಕ್ಸ್ಟು, ನೀವು ಸತ್ಯವಾಗಿದ್ದರೆ ಯಾವುದೇ ಅಸ್ಪಷ್ಟತೆ ಇರಲಿಕ್ಕೆ ಬಿಡಬೇಡಿ. ಈಗ ನೀವು ಕರೆಕ್ಟಾಗಿದ್ದೀರಾ, ನಿಮ್ಮ ಆತ್ಮಸಾಕ್ಷಿ ಮೆಚ್ಚೋ ಥರ ನೀವು ಇದ್ದೀರಂದಮೇಲೆ ಅವರಲ್ಲಿರ್ತಕ್ಕಂಥ ಆ ಕ್ವಶನ್ಸ್ಗೆ, ಆ ಡೌಟಿಗೆ ನೀವು ಕ್ಲಾರಿಟಿ ಮಾಡಿಕೊಳ್ಳೇಬೇಕು. ಡೌಟ್ ಆಗಿ ಬಿಡಬೇಡಿ. ನೀವು ಪರ್ಫೆಕ್ಟ್ ಇದ್ದೀರಾ ತಾನೇ, ನಿಮ್ಮ ಸೈಡಿಂದ ಎಲ್ಲ ಕರೆಕ್ಟ್ ಇದೆ ಆಮೇಲೆ ದೆನ್ ಯಾಕೆ ಆ ಗೊಂದಲ ಅದನ್ನಲ್ಲೇ ಇರ್ಲಿಕ್ಕೆ ಬಿಡ್ತೀವಿ, ಅದನ್ನು ಕ್ಲಾರಿಟಿ ಕೊಡಿ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನಂದರೆ, ನಿಮ್ಮ ನಂಬಿಕೆಯನ್ನು ಸಾಬೀತುಪಡಿಸ್ಬೇಕಾಗತ್ತೆ. ಅಂದರೆ ಯಾವ ಥರ ನಡವಳಿಕೆಯಲ್ಲಿ ಪಾರದರ್ಶಕ ಇಟ್ಕೊಳ್ಳಿ. ಅಂದರೆ ನೀವೇನು ನಿಮ್ಮ ನಡವಳಿಕೆ ಇರುತ್ತೆ ಅದರಲ್ಲಿ ನೀವು ಕ್ಲಾರಿಟಿಯಾಗಿರಿ. ಓಕೆ ಫೈನ್. ನೆಕ್ಸ್ಟ್ ಈಗ ಆ ಒಂದು ಕ್ಲಾರಿಟಿ ಕೊಟ್ಟಾಯಿತು, ಅವ್ರು ಕೇಳಿ ಆಯಿತು, ನೀವು ಅದನ್ನು ಆ ಥರ ಕ್ಲಾರಿಟಿ ಕೊಟ್ಟರೆ ನೆಕ್ಸ್ಟ್ ನಿಮ್ಮ ನಡವಳಿಕೆನೂ ಕೂಡ ಅಬ್ಸರ್ವ್ ಮಾಡ್ತಿರ್ತಾರೆ. ನಡವಳಿಕೆ, ಬಾಡಿ ಲ್ಯಾಂಗ್ವೇಜು, ಹಾವಭಾವ, ನಡವಳಿಕೆ ಬರೋ ಹಾವಭಾವ, ಹೇಗಿದ್ದೀರಾ, ಯಾರ ಮೇಲೆ ಸಂಶಯ ಪಡ್ತಿದ್ದಾರೆ, ಅನುಮಾನಿಸ್ತಿದ್ದಾರೆ, ಆ ಟೈಮಲ್ಲಿ ನೀವು ಹೇಗಿರ್ತೀರಿ, ನಿಮ್ಮ ಬಾಡಿ ಹೇಗೆ ರೆಸ್ಪಾನ್ಸ್ ಮಾಡುತ್ತೆ, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಹೇಗೆ ರೆಸ್ಪಾನ್ಸ್ ಮಾಡುತ್ತೆ, ಮಾತಿನ ಸ್ಟೈಲ್ ಹೇಗಿರುತ್ತೆ, ಹುಬ್ಬುಗಳು ಹೇಗಿರುತ್ತೆ, ಲೈಕ್ ಎಲ್ಲನೂ ಕೂಡ ಅಬ್ಸರ್ವೇಷನ್ ಇರ್ತಾರೆ. ಅದನ್ನು ನೀವು ಕರೆಕ್ಟಾಗಿರಿ, ಅದನ್ನು ಸಾಬೀತುಪಡಿಸ್ಬೇಕಾಗತ್ತೆ. ಓಕೆ, ನೆಕ್ಸ್ಟು, ಶಂಕೆಗೆ ಕಾರಣವಾಗಿರ್ತಕ್ಕಂಥ ಯಾವುದೇ ಅಂಶವಿದ್ರೂ ಅದನ್ನು ಸರಿಪಡಿಸೋಕೆ ಪ್ರಯತ್ನ ಮಾಡಿ. ಅಂದರೆ ನೋಡಿ, ಈಗ ನಿಮ್ಮ ಹಾವಭಾವದಿಂದ ಅವರೆಲ್ಲೋ ಒಂದು ಕಡೆಗೆ ಮಾನಸಿಕವಾಗಿ ಅವ್ರು ಹಿಂಸೆಗೆ ಒಳಗಾಗಿರ್ತಾರೆ ಅನ್ಕೊಳ್ಳೋಣ. ಅದು ಅಲ್ಲ ಅಂತ ನೀವು ಸಾಬೀತುಪಡಿಸಿ, ಅದನ್ನು ನೀವು ಆ ಥರ ಇದ್ದನ್ನು ತೋರಿಸಿ. ಆ ಥರ ಇದ್ದು ತೋರಿಸಾಗಲೇ ಅವರಿಗೊಂದು ಕ್ಲಾರಿಟಿ ಬರುತ್ತೆ ಆ್ಯಂಡ್ ನೀವು ಪರ್ಫೆಕ್ಟ್ ಆಗಿರೋದಕ್ಕೂ ಒಂದು ಅರ್ಥ ಸಿಗುತ್ತೆ. ಇಲ್ಲ ಅಂದರೆ ಎಲ್ಲ ಅರ್ಧ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನಂತ ಹೇಳಿದ್ರೆ, 4ನೇ ಪಾಯಿಂಟು, ಸಮಾಧಾನಕರವಾಗಿ ಸಂವಾದ ನಡಿಬೇಕು. ಸಮಾಧಾನಕರ ಅಂತ ಹೇಳಿದ್ರೆ, ಕೋಪ ಮತ್ತು ಜಗಳ ಅದು ಆಗಬಾರ್ದು. ಆ್ಯಕ್ಚುಲಿ ಅವ್ರು ಏನು ಹೇಳ್ತಾರೆ ಅದನ್ನು ಕೂಲಾಗಿ ನೀವು ಕೇಳಿ. ಓಕೆ, ಯಾವುದೇ ಕಾರಣಕ್ಕೂ ಕೋಪದಲ್ಲಿ ಅವರೇನೋ ಹೇಳ್ತಾರಂತ ನೀವು ಕೋಪ ಮಾಡಿಕೊಂಡು ಬರ್ರಂತ ಜಗಳ ಮಾಡೋದಲ್ಲ. ಜಗಳ ಮಾಡಿದ್ರೆ ಏನು ಅಲ್ಲಿ ಸರಿ ಆಗಬೇಕಾಗಿರೋದಿರೋದು ಏನೂ ಸರಿ ಹೋಗಲ್ಲ. ಫಸ್ಟ್ ಸ್ಪಷ್ಟತೆಯಾಗಿ ನೀವು ಕೇಳಿ, ಅದನ್ನು ನೀವು ಸ್ಪಷ್ಟನೆ ಕೊಡಿ ಅಷ್ಟೇ. ಯಾವುದೇ ಕಾರಣಕ್ಕೂ ಅನುಮಾನ ಬಂದಾಗ ಅದನ್ನು ಏನಾಗಿದೆ, ಯಾಕೆ ಅನುಮಾನ ಪಟ್ಟರು, ಹೆಂಗೆ ನಡೀತು, ಎಷ್ಟು ದಿನದಿಂದ ಅನುಮಾನ ಇದೆ, ನಿಮ್ಮದೇನು ಮಿಸ್ಟೇಕ್ ಅವರಲ್ಲಿ ಕಾಣ್ತು, ಇದೆಲ್ಲ ಕೂತ್ಕೊಂಡು ಕ್ಲಿಯರಿಟಿಯಾಗಿ ಕೇಳಿ. ಯಾವತ್ತೂ ಒಂದು ಸಂಶಯದಲ್ಲಿ ಅಥವಾ ಒಂದು ಸಂಸಾರದಲ್ಲಿ ಸಮಸ್ಯೆ ಬಂದಾಗ ಅದನ್ನು ಕೂತ್ಕೊಂಡು ಮಾತಾಡಿದಾಗ ಸರಿ ಹೋಗುತ್ತೆ. ಅದು ಮಾತು ಹೇಗಿರಬೇಕು ಅಂತ ಹೇಳಿದ್ರೆ ಕ್ಲಿಯರ್ ಆಗಿರಬೇಕು. ಆ ಕಾರಣಕ್ಕೆ ಮಾತಾಡಬಾರ್ದು. ಓಕೆನಾ, ನೆಕ್ಸ್ಟ್ ಪಾಯಿಂಟ್ ಬರೋಣ. ಏನು ಅಂತ ಹೇಳಿದ್ರೆ, ಅವರಲ್ಲಿ ಭಯ ಮತ್ತು ಅನುಮಾನಗಳನ್ನು ಸರಿಯಾಗಿ ಪರಿಹರಿಸಿ. ಓಕೆ, ಭಯ ಮತ್ತು ಅನುಮಾನಗಳನ್ನು ನೀವು ಕರೆಕ್ಟಾಗಿ ಪರಿಹರಿಸಬೇಕಂತೇಳಿದ್ರೆ ಕ್ಲಾರಿಟಿ ಕೊಟ್ಟಾಗ ಸಿಗುವಂಥದ್ದು. ಓಕೆನಾ, ಸಾರಿ, ಮಧ್ಯದಲ್ಲಿ ಸಣ್ಣ ಪಾಪು ಬಂದು ಮಾತಾಡ್ತು, ಸಾರಿ, ಡಿಸ್ಟರ್ಬೆನ್ಸ್ ಆಗಿದೆ. ಓಕೆನಾ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಆತ್ಮವಿಶ್ವಾಸ ಹೆಚ್ಚಿದ್ರೆ ಅಂತರ ಕಾಪಾಡ್ಕೊಳ್ಳಿ. ನೋಡಿ, ನೀವು ಇಷ್ಟೆಲ್ಲ ಹೇಳಿದ ಮೇಲೆ ಅವ್ರು ಬದಲಾವಣೆ ಆಗ್ತಿಲ್ಲ ಅಂತ ಹೇಳಿದ್ರೆ ಅಂಥ ಸಂಬಂಧದಿಂದ ನೀವು ಬದಲಾವಣೆ ಆಗಿ ಆ್ಯಂಡ್ ನಿಮ್ಮ ಖುಷಿಗೋಸ್ಕರ ಬದುಕಿ. ನೀವೆಲ್ಲ ಕ್ಲಾರಿಟಿ ಕೊಟ್ಟು ನೀವೆಲ್ಲ ಫೈನ್ ಆಗಿದ್ರೂ ಆ ಒಂದು ವಿಚಾರದಲ್ಲಿ ನಿಮಗೆ ಕ್ಲಾರಿಟಿ ಸಿಗದ ನೀವು ಖುಷಿಯಾಗಿಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ಆಚೆ ಬರೋದು ಒಳ್ಳೆಯದು ನನ್ನ ಪ್ರಕಾರ. ಎಲ್ಲ ರೀತಿಯಿಂದ ಅರ್ಥ ಮಾಡಿಸಿದ ಮೇಲೂ ಇಲ್ಲ ಅಲ್ಲೇ ಇದ್ಕೊಂಡು ನಿಮಗೋಸ್ಕರ ನೀವು ಬದುಕೋದನ್ನು ಕಲಿಬೇಕಾಗತ್ತೆ. ಆ್ಯಂಡ್ ಫೈನಲ್ ಒಂದು ಬಿಟ್ಟಿದ್ದೀನಿ. ಏನು ಅಂತ ಹೇಳಿದ್ರೆ ಪಾಯಿಂಟು, ಅನಗತ್ಯ ತಕರಾರನ್ನು ತಪ್ಪಿಸಿ. ನೋಡಿ, ತಪ್ಪು ಮಾಡಿದ್ರೆ ಒಪ್ಕೊಳ್ಳಿ. ನೀವು ತಪ್ಪು ಮಾಡಿದ್ರೆ ಒಪ್ಕೊಂಡು
ನೆಕ್ಸ್ಟ್ ಅಲ್ಲಿಂದ ಆ ತಪ್ಪು ನೆಕ್ಸ್ಟ್ ನಡಿಕೂಡ್ದು ಅಂದ್ಕೊಂಡು ಮುಂದೆ ಅವರಿಗೆ ಕ್ಲಾರಿಟಿ ಕೊಟ್ಟು ಮುಂದೆ ಮೂವ್ ಆನ್ ಆಗಬೇಕು. ಇಷ್ಟೆಲ್ಲ ಮಾಡಬೇಕು. ಇಷ್ಟು ಮಾಡಿದ್ರೆ ಮಾತ್ರ ನಿಮ್ಮ ಅನುಮಾನ ಅಲ್ಲಿಗೆ ಆ ಒಂದು ಪ್ರಾಬ್ಲಮ್ಮು, ಜಗಳ ಎಲ್ಲದೂ ಕೂಡ ಸ್ಟಾಪ್ ಮಾಡ್ಕೊಳ್ಬೋದು. ಅಲ್ಲಿಂದ ನೆಕ್ಸ್ಟ್ ನಿಮ್ಮ ಪ್ರೀತಿಯಿಂದ ನೀವು ನಿಮ್ಮ ಲೈಫ್ನ ಲೀಡ್ ಮಾಡ್ಬೋದು. ಸ್ನೇಹಿತರೆ, ಇದಿಷ್ಟು 6 ಪಾಯಿಂಟ್ಸನ್ನು ಹೇಳಿದ್ದೀನಿ. ಯಾವ ಪಾಯಿಂಟ್ ಇಷ್ಟ ಆಯಿತು, ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಇದೇ ಥರದ ವಿಡಿಯೋಗಳು ಬರುತ್ತೆ. ಸಪೋರ್ಟ್ ಹೇಗೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಸಪೋರ್ಟ್ ಮಾಡಿ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡೋದ್ರಿಂದ ನಮಗೆ ವಿಡಿಯೋಸ್ ಅಗೇನ್ ರ್ಯಾಂಕ್ ಆಗ್ತಾ ಬರುತ್ತೆ. ಆ್ಯಂಡ್ ದಯವಿಟ್ಟು ಶೇರ್ ಮಾಡಿ. ಆ್ಯಂಡ್ ಏನು ಅಂತ ಹೇಳಿದ್ರೆ ವಿಡಿಯೋ ಬಗ್ಗೆ ಅನಿಸಿಕೆ ಅಂತೂ ನಾನು ಬೇಕೇ ಬೇಕಾಗುತ್ತೆ. ಸೊ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.